ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾವತ್ತು ಯಾರು ನೋಡಿನೋ ಎಷ್ಟು ಸ್ಪೆಷಲ್ ಫೀಲ್ ಆಗಿರಲಿಲ್ಲ. ಈ ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಲು. ಮದುವೆ ಅಂತ ಕೇಳಿದ ತಕ್ಷಣ ಇವಳು ಮುಖ ನೋಡಿದೆ. ಈಗ ಮದುವೆ ಅಂತ ಆಗೋದಾದ್ರೆ ಅವಳನ್ನೇ ಆಗೋದು ಅಂತ ಮನ್ಸು ಹಠ ಮಾಡ್ತಿದೆ. ಎಷ್ಟು ವಿಚಿತ್ರ ಇದು. ಅವಳು ಫೋಟೋ ರೋಡಲ್ಲಿ ಯಾಕೆ ಬಿತ್ತು? ಅವಳು ನನ್ನ ಕಣ್ಗೆ ಯಾಕೆ ಕಾಣಿಸಿದ್ಲು? ಆ ಫೋಟೋ ನನ್ನ ಕೈಗೆ ಯಾಕೆ ಸಿಕ್ತು? ಅಷ್ಟಕ್ಕೂ ಅಜ್ಜಿಗೆ ಅವಳು ಯಾಕೆ ಇಷ್ಟ ಆದ್ಲು? ಯಾಕೋ ಇಲ್ಲೇನು ಮಾಡ್ತಿದ್ಯಾ? ಅದು ಅಜ್ಜಿ ಫೋಟೋ ಅಲ್ಲ ನಿನ್ನ ಫೋಟೋ ನಿನ್ನ ಕಾಲೊತ್ತಡ ಅಂತ ಬಂದೆ. ಎಷ್ಟು ದಿನ ಆಯ್ತಲ್ವ ನಿಮ್ಮ ಸೇವೆ ಮಾಡಿ. ಹೌದೌದು ಗೊತ್ತು. ಸರಿ ಅಜ್ಜಿ, ಬಾಯ್. ನಿಂತ್ಕೊಳ್ಳೋ. ಏ ಕಳ್ಳ, ನಿಜವಾಗ್ಲೂ ನೀನು ನನ್ನ ಕಾಲೊತ್ತೋದಕ್ಕೆ ಬಂದಿದ್ಯಾ? ಹ್ಞೂ ಅಜ್ಜಿ. ಹೌದಾ? ಹಾಗಾದ್ರೆ ಸರಿಯಾಗಿ ಕಾಲೊತ್ತಲಾರ್ದೆ ಹಾಗೆ ಹೋಗ್ತಿದ್ಯಾ? ಅದು ಇವತ್ತು ನಿಮ್ಮ ಕಾಲಿಗೆ ನೋವೇ ಬಂದಿಲ್ವಂತೆ. ಓಹೋ, ಅದಕ್ಕೆ ನಾಳೆ ಬಂದು ಒತ್ತುತ್ತೀನಿ. ಸರಿನಾ? ಸರಿ, ಬಾಯ್. ಬಾಯ್. ಯಾಕತ್ಯವ ಹಿಂಗೆ ಸಮಸ್ಯೆಗಳೆಲ್ಲ ನನ್ನೇ ಹುಡ್ಕೊಂಬತ್ತವೆ. ನಿನಗೆ ಒಳ್ಳೆ ಸಂಬಂಧ ಬಂದೈತೆ ಅಂತ ಖುಷಿ ಪಡೋದು, ಇಲ್ಲ ಕುಣಿಯಕ್ಕೆ ಸಿಕ್ಕೊಂದು ಅವಕಾಶನೂ ಎಕ್ಕುಟ್ಟೋಯ್ತಲ್ಲ ಅಂತ ಅಳೋದು, ಒಂದು ಗೊತ್ತಾಯ್ತಾ ಇಲ್ಲ. ಈ ಸಂಬಂಧ ಬಂದಿದ್ಕೆ ಅಪ್ಪಯ್ಯ ತುಂಬಾ ಖುಷಿಯಾಗವ್ರೆ. ಅಪ್ಪಯ್ಯಂಗ್ ಖುಷಿಗೋಸ್ಕರ ನನ್ನ ಖುಷಿನ ಮರಿಲೇಬೇಕು. ನಾಳೆ ನಾನು ಆಡಿಷನ್ಗೆ ಹೋಗಕ್ಕಿಲ್ಲ. ಅಯ್ಯೋ, ಅವೆಲ್ಲ ಸೀನೆ ಇಲ್ಲವಾ? ನಾಳೆ ಗಂಡಿನ ಕಡೆಯವರು ಮನೆಗೆ ಬರೋದಕ್ಕೆ 12 ಗಂಟೆ ಆಯ್ತೈತಂತೆ. ನಿಂಗೆ ಅಲ್ಲೇ ಗಂಟೆ ಟೈಮ್ ಇರ್ತೈತಲ್ವಾ? ಬೆಳಗ್ಗೆನೆ ಹೋಗಿ ಆಡಿಷನ್ ಕೊಟ್ಬಿಟ್ಟು ಬಂದ್ಬಿಡು. ಆಗಕ್ಕಿಲ್ವಾ? ಹೌದಲ್ವಾ? ಹೌದೌದು. ಏನು ಆಗಕ್ಕಿಲ್ಲ ಅಂತೀರಾ ಅತ್ಯವ? ಅಪ್ಪನ್ ಕಣ್ತಪ್ಸಿ ಹೋಗೋದು ಹುಡ್ಗಾಟ ಅಲ್ಲ. ಅಯ್ಯ, ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ನಾನು ಪೂರ್ವಿ ಮನೆನಾಗ ಇದ್ಕೊಂಡು ಎಲ್ಲ ನೋಡ್ಕೊಂತೀವಿ. ನೀನು ಡ್ಯಾನ್ಸಿಗೆ ತಯಾರಿನ ಮಾಡ್ಕೊಂಡು ಚಂದ ಕುಡ್ಬಿಟ್ವಾ. ಕುಣಿಯೋದು ಅಂದ್ರೆ ತಾಯಿ ಸರಸ್ವತಿನ ಪೂಜೆ ಮಾಡ್ದಂಗವ್ವ. ಅಂದ್ರೆ ನನ್ ಡ್ಯಾನ್ಸ್ ನೋಡಕ್ಕೆ ನಾಳೆ ನೀವ್ ಯಾರು ಬರಕ್ಕಿಲ್ವಾ? ಪೂರ್ವಿ, ನೀನು ಬರಕ್ಕಿಲ್ವಾ? ಅಕ್ಕ, ನನಗೂ ಬರಬೇಕು ಅಂತ ಆಸೆ ಐತೆ. ಆದ್ರೆ ನಾನು ಬಂದ್ಬಿಟ್ರೆ ಅಪ್ಪನ ಇಲ್ಲಿ ಮ್ಯಾನೇಜ್ ಮಾಡೋರು ಯಾರು? ನಾನು ನೀನು ಇಬ್ರು ಇಲ್ಲಿಲ್ಲ ಅಂದ್ರೆ ಅಪ್ಪನ್ಗೆ ಡೌಟ್ ಬರಕ್ಕಿಲ್ವಾ? ಪದ್ದು, ನಾವ್ ಬರ್ದೇ ಇದ್ರು ನಮ್ ಆರೈಕೆ ನಿನ್ ಜೊತೆಗೆ ಯಾವಾಗ್ಲೂ ಇರ್ತೈತವ್ವ. ಎಲ್ಲಿ ಈ ಅವಕಾಶನೂ ಕೈ ತಪ್ಪೋಗುತ್ತೋ ಅನ್ಕೊಂಡ್ಬಿಟ್ಟಿದೆ. ದೇವ್ರೆ, ನಾಳೆ ಇದೊಂದು ಸಹಾಯ ಮಾಡ್ಬಿಡು. ನಾಳೆ ಎಲ್ರು ಮುಂದೆ ನನ್ ಸ್ಟೇಜ್ ಮೇಲೆ ಕುಣಿಬೇಕು. ಎಲ್ರು ಚಪ್ಪಾಳೆನು ನನ್ ಕಿವಿನಾಗ ಗುಯಿಗುಡ್ಬೇಕು. ಇದೊಂದು ಸಹಾಯ ಮಾಡು ದೇವ್ರೆ. ಅಕ್ಕ, ನಾಳೆ ನಿನ್ಗೆ ಎಳ್ಳೆಳ್ ಖುಷಿ ಕಣೆ. ಒಂದು ಸ್ಟೇಜ್ ಮೇಲೆ ಹೆಜ್ಜೆ ಹಾಕ್ತೀಯ, ಇನ್ನೊಂದು ಜೀವನ ಪೂರ್ತಿ ನೀನ್ ಯಾರ ಜೊತೆ ಹೆಜ್ಜೆ ಹಾಕ್ತೀಯೋ ಅವ್ರನ್ನ ನೋಡ್ತೀಯ. ಎರಡರಲ್ಲೂ ಪಾಸ್ ಆಗ್ಬೇಕು. ನಾಚಿಕೆ ನೋಡು. ಹೇ ಹೋಗಿ ಅತ್ತೆವ್ವ. ಅಕ್ಕ, ನಿನ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ನಿನ್ಗೆ ಅನಿಸ್ತೈತೆ? ಅದೆಲ್ಲ ನಾನು ಯೋಚನೆ ಮಾಡಿಲ್ಲ. ಬೆಂಗಳೂರು ಹುಡ್ಗ ಅಲ್ವಾ, ಸ್ಟೈಲ್ ಆಗಿ ಹೀರೋ ತರ ಇರ್ತಾನೆ ಬಿಡು. ಏನ್ ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿವತ್ತು ನಂಗೆ ಇಷ್ಟವಾದ ಯಾವ ತಿಂಡಿನೂ ಮಾಡೇ ಇಲ್ಲ? ಕೆಲವೊಂದ್ಸಲ ನಾವು ಇಷ್ಟಪಟ್ಟಿರೋದು ನಮ್ಗೆ ಸಿಗೋದೇ ಇಲ್ಲ. ಆಗೇನ್ ಮಾಡೋದು? ಇರೋದನ್ನೇ ಇಷ್ಟಪಟ್ಟು ತಿನ್ನೋದು ಅಷ್ಟೇ. ಹೌದು, ಅಜ್ಜಿ ಮತ್ತೆ ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ? ನಿಜವಾಗ್ಲೂ ಅವ್ರು ಎಲ್ಲೋಗಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಏನು
ಡ್ರಾಮಾ ಮಾಡ್ತಿದ್ಯಾ? ಇಲ್ಲ ಸೀರಿಯಸ್ಲಿ ಗೊತ್ತಿಲ್ಲ, ಹೇಳಿ ಎಲ್ಲೋಗಿದ್ದಾರೆ? ರಸ್ತೆಲ್ ಸಿಕ್ಕಿದ್ಲಲ್ಲಪ್ಪ ನಿನ್ ಸುಂದ್ರಿ, ಅವಳನ್ನ ನೋಡೋಕೆ ಅಂತ ಅವಳು ಊರಿಗೆ ಹೋಗಿದ್ದಾರೆ. ನಿಜನಾ? ನಂಗೆ ವಿಷಯನೇ ಗೊತ್ತಿರಲಿಲ್ಲ. ಅಲ್ಲ, ಒಂದು ಮಾತು ಹೇಳಿದ್ರೆ ನಾನು ಹೋಗ್ತಿದ್ನಲ್ಲ. ದೊಡ್ಡ ಮೋಸ ಆಗಿದೆ ಅಲ್ಲಿ. ಹುಡುಗನೇ ಇಲ್ಲದೆ ಅದೇ ಹುಡುಗಿ ನೋಡಕ್ ಹೋಗ್ತಾರೆ. ಇದ್ರ ಬಗ್ಗೆ ಒಂದು ದೊಡ್ಡ ಉಗ್ರ ಹೋರಾಟ ಆಗ್ಬೇಕಾಗಿದೆ. ಮದ್ವೆ ಆಗೋದ್ ನೀನಾದ್ರೂ ಹುಡುಗಿ ಓಕೆ ಆಗ್ಬೇಕಾಗಿರೋದು ಅಮ್ಮಾಜಿಗೆ. ನೀನ್ ತಾಳಿ ಕಟ್ತೀಯ ಅಷ್ಟೇ, ಆದ್ರೆ ನೀನ್ ಹೆಂಡ್ತಿ ಕುಣಿಬೇಕಾಗಿರೋದು ಅಮ್ಮಾಜಿ ತಾಳಕ್ಕೆ. ಇವನ್ಗೆ ಅವ್ರು ಹೋಗಿರೋದ್ರ ಬಗ್ಗೆ ತಕರಾರಿಲ್ಲ, ಇವನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋದೇ ತಕರಾರು. ಪಾಪ. ಐ ಆಮ್ ಡ್ಯಾಮ್ ಶೋರ್ ಅಮ್ಮಾಜಿಗೆ ಆ ಹುಡುಗಿ ಇಷ್ಟ ಆಗಲ್ಲ. ಲೇ ಹಳ್ಳಿ ಹುಡುಗಿ ಏನಾದ್ರೂ ಎಡವಟ್ ಮಾಡೇ ಮಾಡ್ತಾಳೆ. ಸೊ ಆಪರೇಷನ್ ಪದ್ಮಿನಿ ಫೇಲ್. ತುಂಬಾ ಆಸೆ ಇಟ್ಕೊಳಕ್ ಹೋಗ್ಬೇಡಪ್ಪ ನಂದನ್. ಹಳ್ಳಿ ಹುಡುಗಿ ಒಳ್ಳೆ ಹುಡುಗಿ ಅಂತ ಕುಣ್ಕೊಂಡು ಹೋಗಿದ್ದಾರೆ ಅಮ್ಮಾಜಿ. ಆದ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ ಹಳ್ಳಿ ಹುಡುಗರಿಗೆ ಆಸೆ ಜಾಸ್ತಿ ಅಂತ. ಏ ನಂದನ್, ನಂದನ್ ಎಲ್ಲಿ ಹೋಗ್ತಿದ್ಯಾ? ಅಕ್ಕ ಎಲ್ಲ ತಕಂಡ? ಡ್ರೆಸ್ಸು ಗೆಜ್ಜೆ ಎಲ್ಲ ಆಯ್ತಾ? ನೀನು ಅತ್ಯವ್ವ ಅವ್ವ ಪಾವ್ನಿ ಎಲ್ರು ಬಂದಿದ್ರೆ ಸಂದಾಗಿರ್ತಿತ್ತು. ನೀವಿಲ್ದೆ ನಾನು ಹೆಂಗ್ ರೆಡಿ ಆಗ್ಲಿ, ಹೆಂಗ್ ಡ್ಯಾನ್ಸ್ ಮಾಡ್ಲಿ? ನೀನೇನು ಬ್ಯಾಸರ ಮಾಡ್ಕೋಬೇಡ, ನಾವೆಲ್ಲ ನಿನ್ ಜೊತೆಯಾಗೇ ಇರ್ತೀವಿ. ನೀನ್ ಮಾತ್ರ ನರ್ವಸ್ ಆಗ್ಬೇಡ, ನಗ್ನಗ್ತಾ ಇರೋ, ಸಂದಾಗ್ ಡ್ಯಾನ್ಸ್ ಮಾಡು ಆಯ್ತಾ? ಅವ್ವ ಪದ್ದು, ನಿನ್ನ ಪ್ರತಿಭೆಯ ಇಡೀ ಕರ್ನಾಟಕವೇ ನೋಡಿ ಕೊಂಡಾಡಂಗಾಗ್ಲವ್ವ. ಅವ್ವ ನನ್ಗೆ ಆಶೀರ್ವಾದ ಮಾಡವ್ವ. ಅದ್ರಾಗೂ ಇವತ್ತು ಗಂಡಿನ ಕಡೆಯವ್ರು ಬರ್ತಾವ್ರೆ, ನಿನ್ ಬಿರಿನ್ ಬಂದ್ಬಿಡವ್ವ. ಅಯ್ಯೋ ಅಕ್ಕ, ನೀನ್ ಇವತ್ತು ಹೋದಂಗೆಯ ಅಪ್ಪ ಜಗ್ಲಿಲೆ ಅವ್ರೆ. ಫೋನಿನ ಮೇಲೆ ಎಷ್ಟು ಬೂಳ ಐತೆ ನೋಡು. ಏನು ಕ್ಲೀನ್ ಮಾಡೋರೆ? ಬರೋರು ಅಂತಿಂತ ಜನನಾ ಮನೆಗೆ? ಇವು ಅರ್ಥ ಆಗ್ಬೇಡವಾ ಇವಕ್ಕೆ? ನೋಡು ಇಲ್ಲೇ ಐಕೆ. ಅಯ್ಯೋ ಏ ಲೀಲಾ, ತಿಂಡಿ ರೆಡಿ ಆಯ್ತಾ? ಉರಸಿ ಎಲ್ಲೋದವ? ಅಣಯ್ಯ, ಇಲ್ಲಿ ಏನ್ ಮಾಡ್ತಿದೀಯಾ? ಇದನ್ನೆಲ್ಲ ಪೂರ್ವಿ ಪಾವನಿ ನೋಡ್ಕೋತಾರೆ. ನೀವು ಹೋಗಿ ಬಾಳೆದೆಲೆ ತಕೊಂಬ ಹೋಗು. ಹೂ ರೀ, ಬಂದವ್ರಿಗೆ ಏನಾರ ಮಾಡ್ಕೊಡ್ಬೇಕಲ್ವಾ? ಬೇಗ ಹೋಗ್ತಾನೆ. ಸರಿ, ತಲೆ ಬಾರಿಸ್ಕೊಳ್ಳಿ, ತತ್ತಿನ ಹೋಗಿ. ಲೈ, ನಮ್ಮ ಮನೆ ನೆಂಟರು ಬಂದಾಗ ಕೊಡಕ್ಕೆ ಅಂತ ಜಾತ್ರೆನಲ್ಲಿ ಚಿತ್ರದ ಬಟ್ಟೆಗಳು ತಂದಿರ್ಲಿಲ್ವಾ? ಅವುಗಳಲ್ಲೇ ಕೊಟ್ಬಿಡು. ಸರಿ ಸರಿ, ನೀವು ಹೋಗಿ ಬೇರೆ ಕೆಲಸ ನೋಡ್ಕೊ ಹೋಗೋಣ. ಹೋಗೋಣ. ನಾನು ಎಲ್ಲಿಗೆ ಹೋಗ್ಲಿ? ಇವನ್ನೆಲ್ಲ ಧೂಳು ಹೊಡೆದು ಜೋಡ್ಸೋದೇ ಇವತ್ತಿನ ಕೆಲಸ. ಅಪ್ಪಯ್ಯ, ಇದೆಲ್ಲ ನಾನು ಪಾವನಿ ಜೋಡಿಸ್ತೀವಿ, ನೀವು ಹೋಗಿ ತೆಂಗಿನಕಾಯಿ ಸುಲಿರಿ. ತೆಂಗಿನಕಾಯಿನ? ಆಗ್ಲೇ 10 ತೆಂಗಿನಕಾಯಿ ಸುಲ್ದಿಕ್ಕಿದ್ದೀನಿ. ಮೊದಲು ಕ್ಲೀನ್ ಇರಬೇಕು. ಅಣ್ಣ, ಒಂದ್ ಕೆಲಸ ಮಾಡುವ, ಈ ಕುರ್ಚಿ ಎಲ್ಲ ತೆಗೆದು ಜಮ್ಕನವ ಹಸುವ. 7 ಜನ ಬರ್ತಾರೋ ಏನೋ, ಬಂದವ್ರಿಗೆಲ್ಲ ಆಯ್ತದೆ. ಪೂರ್ವಿ, ಜಮ್ಕನ ತಗೊಂಬ ಹೋಗುವ. ತೆಗಿರಿ ತೆಗಿರಿ ತೆಗಿರಿ, ಜಮ್ಕರ್ ತೆಗಿರಿ ತೆಗಿರಿ. ಬೇಡ ಜಮ್ಕರ, ನೆಲದ ಮೇಲೆ ಹಾಸಿ ಬಂದು ನೆಂಟರನ್ನ ಕುಣಿಸಿರಿ, ಅವ್ರಿಗೆ ಅವಮಾನ ಮಾಡ್ದಂಗಾಗಲ್ವಾ? ಸ್ವಲ್ಪನೂ ಗೊತ್ತಾಗಲ್ಲ ನಿಮಗೆ. ಇವಾಗ ಎಷ್ಟವೆ ಕುರ್ಚಿ, ಈ ಕುರ್ಚಿಗಳ ಜೊತೆಗೆ ಸರೋಜಮ್ಮನ ಮನೆಗೆ ಒಂದು 2 ಕುರ್ಚಿಗೆ ತಗೊಂಡ್ಬರ್ತೀನಿ, ಹಾಕ್ಬಿಡೋಣ, ಅದ್ರ ಮೇಲೆ ಕುಣ್ಸೋಣ. ಅರ್ಥ ಆಯ್ತಾ? ತೆಗ್ದಿಟ್ರಿ, ತೆಗ್ದಿಡಿ ಇದನ್ನು. ಏನಾಯ್ತ್ರಿ? ಬೇಡ ಕಣಿಲಿಲ್ಲ,
ಕಂಡೋರ್ ಮನೆಗೆ ಹೋಗಿ ಕುರ್ಚಿ ಕೇಳಕ್ಕೆ ಯಾಕೋ ನನಗೊಂಥರ ಆಯ್ತು. ಈಗ ಜಮಖಾನೆ ಹಾಸ್ಬಿಡು, ನೆಂಟ್ರನ್ನ ಜಾಸ್ತಿ ಜನ ಬಂದರೆ ನೆಲದ ಮೇಲೆ ಕೂತ್ಕೊಳ್ಳಿ. ಹಳ್ಳಿ ಪದ್ಧತಿನೇ ಅದಲ್ವಾ? ನಡ್ರಿ ನಡ್ರಿ ನಡ್ರಿ. ಪದ್ಮಿನಿ, ಪದ್ಮಿನಿ, ಯಾಕಣ್ಣ ಪದ್ಮಿನಿನೇ ಕರಿತಾ ಇದೀಯಾ? ಅದೇ ಟೇಬಲ್ ಮೇಲೆ ಒಂದು ಚೆಂದ ಹಾಕಿರೋ ಬಟ್ಟೆ ಹಾಸ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಆಟಯ್ಯ, ನಾನೇ ಹಾಸ್ತೀನಿ ಬಿಡಪ್ಪಯ್ಯ. ಪದ್ಮಿನಿ ಎಲ್ಲಮ್ಮ? ಕಾಲೇಜ್ಗೆ ಹೋದ್ಲಲ್ಲ. ಕಾಲೇಜ್ಗ? ಏ, ಅವಳೆಲ್ಲಿ ಕಾಲೇಜ್ಗೆ ಹೋಗಾಳು? ರೂಮ್ ಒಳಗೆ ಅವಳಲ್ಲ? ಹೌದು ರೀ, ರೂಮ್ನಾಗೆ ಅವಳೆ. ರೂಮ್ನಾಗ ಅವಳ? ಕರಿ ಅವಳು. ಇವತ್ತು ಅವಳ ಮಕನೂ ನೋಡಿಲ್ಲ. ಏನ್ ನಾಚಿಕೋ ಕೂತಾಳ? ಈ ಹೆಣ್ಮಕ್ಳಿಗೆ ಲಗ್ನ ಅನ್ನೋ ಶಬ್ದ ಕೇಳ್ಬಿಟ್ರೆ ಸಾಕು, ಎಲ್ಲಿಲ್ಲದ ನಾಚಿಕೆ ಒತ್ತರ್ಸ್ಕೊಂಡ್ ಬಂದ್ಬಿಡುತ್ತೆ. ಕರಿ 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 ಅವಳು. ಅಣ್ಣ, ಅವಳು ಸೀರೆ ರೌಕೆ ಒಡವೆ ಯಾರು ರೆಡಿ ಮಾಡ್ಕೊತಾವಳೆ, ಆಮೇಲೆ ಬತ್ತಳೆ ಬಿಡು. ಈಗ ನದೇನ್ ಕ್ಯಾಮೆ ಆಯ್ತೋ ನೋಡುವ. ಊನಪ್ಪಯ್ಯ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕಲ್ವಾ? ಎಲ್ಲ ಮಾತುಕತೆ ಹೊಂದಾಣಿಕೆ ಆದ್ರೆ ಮಗಳು ಮದುವೆ ಹೊಂಟೋಯ್ತಾಳ. ಸಂಬಂಧ ಬರೋ ಗಂಟ ಮಕ್ಕಳು ಮದುವೆ ಆಗ್ಲಿ ಅಂತ ಅನಿಸ್ತತೆ. ಸಂಬಂಧ ಬಂದು ಕೂಡಿ ಮದುವೆ ಆಗಿ ಹೊಂಟೋದ್ರೆ ಮನಸ್ಸಿ ಬಹಳ ನೋವಾಯ್ತದೆ. ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ. ನಾನು ನಿಮಗೆ ನೋವಾಗೋ ಕೆಲಸ ಮಾಡ್ತೀನಿ, ಆದರೆ ನೀವು ತಲೆ ತಗ್ಸೋ ಹಾಗೆ ನಾನು ಮಾಡೋಕ್ಕಿಲ್ಲ. ಬೇಗ ಬರ್ತೀನಿ. ಅಯ್ಯೋ, ನಾನು ನೋಡು ನಿಮ್ಮ ತಾವು ಮಾತಾಡ್ಕೊಂಡೆ ನಿಂತ್ಕೊಂಡ್ಬಿಟ್ಟೆ. ಬಟ್ಟೆ ಹಾಕೊಂಡು ನಾನು ಹೊರಗಡೆ ಒಂದು ಸ್ವಲ್ಪ ಹೋಗಿ ಬಂದ್ಬಿಡ್ತೀನಿ.